ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೀಮೇಕ್ ಅನ್ನೋದು ಎಲ್ಲ ಇಂಡಸ್ಟ್ರಿಯಲ್ಲೂ ಕಾಮನ್. ಸಮ್ ಟೈಮ್ಸ್ ಬಾಲಿವುಡ್ ಅವರು ನಮ್ಮ ಇಂಡಸ್ಟ್ರಿಯಿಂದ ಕಾಪಿ ಮಾಡಿದ್ರೆ, ಸಮ್ ಟೈಮ್ಸ್ ನಾವು ಬಾಲಿವುಡ್ ಇಂಡಸ್ಟ್ರಿಯಿಂದ ಕಾಪಿ ಮಾಡಿರ್ತೀವಿ. ನಾನಿವತ್ತು ರೋಸ್ಟ್ ಮಾಡಕ್ ಹೋಗ್ತಾ ಇರೋದು ನಮ್ಮ ಕನ್ನಡ ಮೂವಿನ ರೀಮೇಕ್ ಮಾಡಿ ಅದ್ರ ಹೆಸರನ್ನ ಕೆಡಿಸಂತ ಮೂವಿಗಳ ಬಗ್ಗೆ. ನಮ್ಮೆಲ್ರಿಗೂ ಗೊತ್ತು ಎ ಅನ್ನೋದು ಒಂದು ಕಲ್ಟ್ ಕ್ಲಾಸಿಕ್ ಮೂವಿ. ಅದರಿಂದ ಚಾಂದಿನಿ ಅನ್ನೋ ಒಬ್ರು ಹೀರೋಯಿನ್ ಬಂದು ಸ್ಯಾಂಡಲ್ವುಡ್ ಅಲ್ಲಿ ಡೆಬ್ಯೂಟ್ ಆದ್ರು. ಅದರಲ್ಲೂ ನಮ್ಮ ಉಪ್ಪಿ ಸರ್ ಅವರು ಹೀರೋ ಆಗಿ ಡೈರೆಕ್ಷನ್ ಆಗಿ ಡೆಬ್ಯೂಟ್ ಆದ್ರು. ಈ ಸಿನಿಮಾನ ರಿಮೇಕ್ ಮಾಡೋದೇ ಒಂದು ದೊಡ್ಡ ಸಾಹಸ. ಅದರಲ್ಲೂ ತಮಿಳಲ್ಲಿ ಯಾರೋ ಇದ್ರ ರಿಮೇಕ್ ಮಾಡಿದ್ದಾರೆ ಅಂತ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ. ನಾನೇನೋ ತಮಿಳಿನ ಯಾವ್ದೋ ದೊಡ್ಡ ಹೀರೋ ಬಂದದನ್ನ ರಿಮೇಕ್ ಮಾಡಿದಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ ನೋಡ್ತಿದ್ದೆ. ಆದ್ರೆ ಯಾರು ಗೊತ್ತಾ ರಿಮೇಕ್ ಮಾಡ್ರ ಅದು? ಅದೇ ರೀ, ನಮ್ ಕಟ್ಟಪ್ಪ. ರಿಮೇಕ್ ಅನ್ನೋ ಹೆಸರಲ್ಲಿ ಸ್ಪೂಫ್ಗಿಂತ ಕೀಳಾಗಿ ತೆಗೆದ್ಬಿಟ್ಟವ್ರೆ ಈ ಫಿಲಮ್ನ. ಅಲ್ಲ, ಹೀರೋ ಇಂಟ್ರೊಡಕ್ಷನ್ ಸೀನೇ ಈ ಲೆವೆಲ್ಗೆ ತೆಗ್ದಂದ್ರೆ ಇನ್ನು ಇಡೀ ಫಿಲಮ್ ಹೆಂಗ್ ತೆಗ್ದಿರ್ಬೋದು ಅಂತ ನಾನು ಆ ಮೂವಿನ ನೋಡಕ್ ಸ್ಟಾರ್ಟ್ ಮಾಡಿದೆ. ಬರೀ ಇಷ್ಟಕ್ಕೆ ನಿಮಗೆ ಹಿಂಗಾದ್ರೆ ಇನ್ನು ಇಡೀ ಫಿಲಮ್ ನೋಡ್ರೆ ನನ್ ಗತಿ ಇನ್ನು ಹಿಂಗಾಗಿರ್ಬೇಡ. ಅದರಲ್ಲೂ ತುಂಬಾ ಹರ್ಟ್ ಮಾಡಿದ್ ಯಾವ ಸೀನ್ ಗೊತ್ತಾ? ಈ ಸೀನ್ ನಿಮ್ಮೆಲ್ರಿಗೂ ನೆನ್ಪಿರ್ಬೇಕಲ್ಲ. ಉಪೇಂದ್ರ ಅವರು ಮತ್ತೆ ನಾನೊಬ್ಬ ಡೈರೆಕ್ಟರ್ ಆಗ್ತಾ ಇದ್ದೀನಿ ಅಂತ ಅವ್ರ ಮನೇಲಿ ಧೂಳು ಹಿಡಿದು ಬಿದ್ದೋಗಿರುವಂತಹ ಕ್ಯಾಪ್ ನ ಸ್ಟೈಲ್ ಆಗಿ ಎತ್ಕೊಂಡು ವಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ BGM, ಅವ್ರು ನಡ್ಕೊಂಡು ಹೋಗೋ ಸ್ಟೈಲು, ಆ ಡೈಲಾಗು ನಿಜವಾಗ್ಲು ನನಗೆ ಯಾವಾಗ್ಲೇ ನೋಡಿದ್ರು ಗೂಸ್ ಬಂಪ್ಸ್ ಬರುವಂತ ಸೀನ್ ಅದು. ಆ ಸೀನ್ ನ ಈ ನನ್ನ ಮಕ್ಕಳು ಎಷ್ಟು ಹಾಳು ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ನೀವೇ ನೋಡ್ಕೊಂಡ್ ಬನ್ನಿ. ಇಷ್ಟಕ್ಕೆ ಹಿಂಗಾದ್ರೆ ಹಂಗೆ ಇನ್ನ ನೆಕ್ಸ್ಟ್ ಮೂವಿ ಇದೆ, ಬನ್ನಿ ನೋಡೋಣ. ನಾನು ಸೀನ್ ಹೇಳ್ತೀನಿ, ಯಾವ ಮೂವಿ ಅಂತ ಗೆಸ್ ಮಾಡಿ. ಹೀರೋಯಿನ್ ಬರ್ತ್ಡೇ ದಿನ ಹೀರೋಯಿನ್ ಮನೆಗೆ ನುಗ್ಗಿ ನೀನು ಹಾಕ್ತಾ ಇರೋ ಬಟ್ಟೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅವಳು ಹಾಕೊಳ್ಳೋ ಮಾಡರ್ನ್ ಡ್ರೆಸ್ನೆಲ್ಲ ಸುಟ್ಟ ಹಾಕಿ ಸೀರೆ ಉಡ್ಕೋ ಅಂತ ಸೀರೆನ ಕೊಟ್ಬಿಟ್ಟು ಬರ್ತಾನೆ. ಇದನ್ನೆಲ್ಲ ನೋಡಿದಂತ ಹೀರೋಯಿನ್ ಸಿಟ್ಟಾಗಿ ಇನ್ನೊಬ್ಬನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ ಹೋಗ್ತಾಳೆ. ಆಗ ಹೀರೋ ಅಲ್ಲಿ ನುಗ್ಗಿ ಸ್ವಲ್ಪ ಗಲಾಟೆ ಎಬ್ಸಿ ಅವಳನ್ನೇ ಹಾಸ್ಟೇಜ್ ಆಗಿ ಇಟ್ಕೊಂಡು ಪೊಲೀಸಿಂದ ಎಸ್ಕೇಪ್ ಆಗ್ತಾನೆ. ನಿಮಗೆಲ್ಲೋ ಅನ್ನಿಸ್ತಾ ಇದೆಯಲ್ಲ, ಈ ಸೀನ್ ನ ನಾವು ತುಂಬಾ ಸಲ ನೋಡಿದೀವಿ, ಇದು ಕನ್ನಡದ ಯಾವುದೋ ಒಂದು ಕಲ್ಟ್ ಕ್ಲಾಸಿಕ್ ಅಂತ. ನನಗೂ ಹಂಗೆ ಅನ್ಸಕ್ ಸ್ಟಾರ್ಟ್ ಆಗಿ ಈ ಮೂವಿನ ಫುಲ್ಲು ನೋಡಕ್ ಸ್ಟಾರ್ಟ್ ಮಾಡಿದೆ. ಆದ್ರೆ ಮಧ್ಯದಲ್ಲಿ ಏನೇನೋ ಸೀನ್ಸ್ ಬರ್ತಾ ಇತ್ತು. ಬಟ್ ನನ್ನ ಮೈಂಡ್ ಅಲ್ಲಿ ಒಂದು ಮೂವಿ ಬಂತು, ಅದೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡಿ ನೋಡಿದೆ. ಆಮೇಲೆ ಈ ಸೀನ್ ಬಂತು. ಅವಾಗಲೇ ಕನ್ಫರ್ಮ್ ಆಗಿದ್ದು ಈ ಮೂವಿ ರಿಮೇಕು ಅಂತ. ಅಲ್ಲ ಗುರು, ಕನ್ನಡದಲ್ಲಿ ಕಲ್ಟ್ ಕ್ಲಾಸಿಕ್ ಫಾಲೋಯಿಂಗ್ ಇರುವಂತ ಓಂನ ತಗೊಂಡೋಗಿ ಅರ್ಜುನ್ ಪಂಡಿತ್ ಅನ್ನೋ ಹೆಸರಲ್ಲಿ ಈ ನನ್ನ ಮಕ್ಕಳು ರಿಮೇಕ್ ಮಾಡ್ಬಿಟ್ಟಿದ್ದಾರೆ. ಅದರಲ್ಲಿ ಈ ಮೂವಿ ಓಂ ಫಿಲಂ ರಿಮೇಕ್ ಅಂತ ಗೊತ್ತಾಗಿದ್ದೆ ಆ ಫೈಟಿಂಗ್ ಸೀನ್ ಎಲ್ಲ ಫ್ಲಾಶ್ ಬ್ಯಾಕ್ ಸ್ಟೋರಿಲಿ ಬಂದಾಗಾದ್ಮೇಲೆ. ಇನ್ನೊಂದು ಸ್ಯಾಡ್ ಥಿಂಗ್ ಏನು ಅಂತಂದ್ರೆ, ಇವರು ರಿಮೇಕ್ ಮಾಡಿ ನಮ್ಮ ಓಂ ಫಿಲಂನ ಅಲ್ಲಿ ಹಾಳು ಮಾಡಿದ್ದು ಅಲ್ಲದೆ ಉಪೇಂದ್ರ ಅವ್ರಿಗಾಗ್ಲಿ ಅಥವಾ ಶಿವರಾಜ್ ಕುಮಾರ್ ಸರ್ ಅವ್ರಿಗಾಗ್ಲಿ ಇವ್ರ ಮೂವಿಲಿ ಕ್ರೆಡಿಟೇ ಕೊಟ್ಟಿಲ್ಲ. ಯಾಕೆ ಹೇಳಿ? ಯಾವತ್ತೇ ಆಗ್ಲಿ ಕಾಪಿ ಹೊಡೆದು ಪಾಸ್ ಆಗಿರೋ ಸ್ಟೂಡೆಂಟ್ ನಾನು ಕಾಪಿ ಹೊಡೆದಿ ಅಂತ ಹೇಳ್ಕೊಂಬರಲ್ಲ ಅಲ್ವಾ? ಅದು ಅದೇ ತರನೇ. ಇವರೆಲ್ಲ ಮುಚ್ಚಿಡ್ಬೋದು, ಆದ್ರೆ ಗೂಗಲ್ ಸುಳ್ಳು ಹೇಳುತ್ತಾ? ಗೂಗಲ್ ಮಾಡಿ ನೋಡ್ದೆ, ಆಗ್ಲೇ ಕನ್ಫರ್ಮು ಇದು ನಮ್ಮ ಓಂನ ರಿಮೇಕು. ಎಷ್ಟೇ ಆದ್ರೂ ಓಂ ಓಮೆ. ಇನ್ನೊಂದು ಸ್ಪೆಷಲ್ ಐಟಮ್ ಇದೆ, ನೋಡ್ಕೊಂಬನ್ನಿ. ಆಗಿರ್ಲೇಬೇಕು ಆಗ್ಲೇಬೇಕು ಅಂತ ತಾನೇ ನಿಂಗೆ ಈ ಜಾಗಕ್ಕೆ ಕರ್ಕೊಂಡು ಬಂದಿದು. ನಿಂಗೆ ಪ್ರಮೋಷನ್ ಕೊಟ್ಟಿತ್ತು ನಿನ್ನ ಪಾರೆನ್ಮೆಂಟೇ, ಆದರೆ ಮಾಗಡಿ ರೋಡಿಗೆ ಅದು ನಾನು ಯೂಸ್ ಮಾಡ್ಕೊಂಡು ಜನರೇಟ್ ಮಾಡಿದಂತ ಸಾಂಗು.
ನಮ್ಮ ಹೆಮ್ಮೆಯ ಕನ್ನಡದ ಕೆಂಪೇಗೌಡನೇ ಸಿಂಗಂ ಮೂವಿಯ ರೀಮೇಕ್ ಆಗಿದ್ರು ಕೂಡ ಇದರಲ್ಲಿ ನಮ್ ಎಲ್ರ ಗಮನ ಸೆಳೆದವರು ನಮ್ಮ ರವಿಶಂಕರ್ ಸರ್. ಅಂತ ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು ನಮ್ ಕನ್ನಡದಲ್ಲಿ. ಬೆಂಗಾಲಿಯವರು ಅದೇ ಮೂವಿನ ಶತ್ರು ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿದ್ದಾರೆ. ಹೀರೋಯಿನ್ ಬುಟಾಕಿ ಆ ವಿಲನ್ ನೋಡಿದ್ರೇನೆ ನನ್ಗೆ ನಗು ತಡೆಯಕ್ ಆಗ್ಲಿಲ್ಲ. ಅಂಡ್ ಇನ್ನೊಂದು ವಿಷಯ, ಈ ಹೀರೋ ಬಂದು ನಮ್ಮ ಸುದೀಪ್ ಅವ್ರ ಮೂವಿಗಳನ್ನೇ ಯಾಕೋ ರೀಮೇಕ್ ಮಾಡಿ ಹಾಳು ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಎಲ್ರಿಗೂ ಇಷ್ಟ ಆಗಿದಂತಹ ವಿಷ್ಣುವರ್ಧನ ಮೂವಿನ ಬಚ್ಚನ್ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿದ್ದಾರೆ. ಅದು ಹೋಗ್ಲಿ, ರನ್ನ ಮೂವಿನ ಇವ್ರು ಬಂದು ಬಂಧನ್ ಅನ್ನೋ ಮೂವಿಲಿ ರೀಮೇಕ್ ಮಾಡಿದ್ದಾರೆ. ಮೋಸ್ಟ್ಲಿ ನಾವೇ ಬೇರೆಯವರಿಂದ ಕಾಪಿ ಮಾಡಿದ್ರೆ ಇವರು ನಮ್ಮಿಂದನೇ ಕಾಪಿ ಮಾಡೋರೆ. ಇವ್ರು ಇನ್ನೂ ಮೂವೀಸ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ರೋಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.